ಸ್ನೇಹಿತರೆ, ನಮಸ್ಕಾರ. ನಮ್ಮ ಕೋಡಿಮಠದ ಸ್ವಾಮೀಜಿಗಳಿದಾರಲ್ಲ, ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು, ಇವರು ಕಳೆದ 3-4 ತಿಂಗಳುಗಳಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಏನು, ಈ ಮಳೆಗೆ ಸಂಬಂಧಪಟ್ಟಂತೆ, ಭೂ ಕುಸಿತಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಂಚಭೂತಗಳ ಆರ್ಭಟಕ್ಕೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆ ಎಚ್ಚರಿಕೆಯನ್ನು ಕೇಳಿದಾಗ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ರು, ಈ ಸ್ವಾಮೀಜಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಬರೀ ಇಂಥದ್ದೇ ಭಯ ಬೀಳಿಸುವಂತಹ ಸುದ್ದಿಯನ್ನೇ ಹೇಳ್ತಾ ಇರ್ತಾರೆ. ಪ್ರಚಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಭಯ ಬೀಳಿಸ್ತಾರೆ. ಭಯ ಬೀಳಿಸೋದು ಬಿಟ್ಟರೆ ಈ ಸ್ವಾಮೀಜಿಗೆ ಬೇರೆ ಏನೂ ಕೂಡ ಗೊತ್ತೇ ಇಲ್ಲ. ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅಥವಾ ಈ ಪರಿಸರದಲ್ಲಿ ಕೆಟ್ಟದ್ದು ಬಿಟ್ಟರೆ ಬೇರೆ ಏನಾದರೂ ಸ್ವಾಮೀಜಿ ಹೇಳಿದ್ದು ಇದೆಯಾ ಹೀಗಂತೇಳಿ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಆದರೆ ಇವತ್ತು ಇದೇ ಕೋಡಿಮಠದ ಶ್ರೀಯನ್ನು ಎಲ್ಲರೂ ಕೂಡ ನೆನೆಸಿಕೊಳ್ತಾ ಇದ್ದಾರೆ. ಬಹುಶಃ ಕೋಡಿಮಠದ ಶ್ರೀಗಳು ಹೇಳಿದ್ದು ಇವತ್ತು ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ. ಈಗ ಕೋಡಿಮಠದ ಶ್ರೀಗಳು ಇಲ್ಲಿವರೆಗೆ ಹೇಳಿದ್ದನ್ನೇ ಎಲ್ಲರೂ ಕೂಡ ಶಾಕಲ್ಲಿ ತೆಗೆದುಕೊಂಡಿದ್ದೀರಾ. ಈಗ ಇನ್ನಷ್ಟು ಅಪಾಯಕಾರಿ ಸಂಗತಿಗಳನ್ನು, ಭಯಾನಕ ಸಂಗತಿಗಳನ್ನು ಬೆಚ್ಚಿಟ್ಟಿದ್ದಾರೆ. ಬಹುಶಃ ಅದನ್ನೇನಾದರೂ ಕೇಳಿದ್ರೆ ಇನ್ನಷ್ಟು ನೀವು ಶಾಕ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕೋಡಿಮಠದ ಶ್ರೀಗಳು ಈ ಹಿಂದೆ ಹೇಳಿದಂತಹ ಭವಿಷ್ಯವಾಣಿಯಂತೆ ಇವತ್ತಿಗೆ ನಡೀತಾ ಇದೆ. ಕೇರಳದಲ್ಲಿ ನಡೆದಿರುವಂಥ ದುರಂತ ಇರ್ಬೋದು, ಇದಕ್ಕೂ ಮುನ್ನ ನಡೆದಂಥ ಉತ್ತರ ಕನ್ನಡದ ಶಿರೂರಿನಲ್ಲಿ ನಡೆದಂತಹ ದುರಂತ ಇರ್ಬೋದು, ಅದಾದ ಬಳಿಕ ಸಕಲೇಶ್ವರದಲ್ಲಿ ನಡೆದಂಥ ದುರಂತ ಇರ್ಬೋದು, ಅಥವಾ ರಾಜ್ಯದ ನಾನಾ ಭಾಗಗಳಲ್ಲಿ ನಡೀತಿರುವಂತಹ ಈ ಜಲಪ್ರಳಯದ ಸುದ್ದಿಗಳಿರ್ಬೋದು, ಇದರ ಜೊತೆಗೆ ದೇಶದಲ್ಲಿ ನಡೀತಿರುವಂತಹ ಒಂದಷ್ಟು ವಿಘ್ನಗಳಿರ್ಬೋದು, ದುರಂತಗಳಿರ್ಬೋದು, ಕೆಟ್ಟ ಘಟನೆಗಳಿರ್ಬೋದು, ಇವೆಲ್ಲದೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿದ್ದಂತಹ ಭವಿಷ್ಯವಾಣಿಯ ರೀತಿಯಲ್ಲೇ ನಡೀತಿದೆ ಅನ್ನೋದನ್ನು ಯಾರೂ ಕೂಡ ನಂಬೋಕೆ ಅಸಾಧ್ಯವಾದಂಥ ಸಂಗತಿಗಳು ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಹ ಭೀಕರ ಘಟನೆಗಳು ಒಂದಾದ ಮೇಲೊಂದು ನಡೀತಾ ಇದೆ. ಹಾಗಾದರೆ ಕೋಡಿಮಠದ ಶ್ರೀಗಳು ಅಂದು ಹೇಳಿದ್ದೇನು, ಇಂದು ಆಗ್ತಿರೋದೇನು, ಇನ್ನು ಮುಂದೆ ಆಗ್ಲಿಕ್ಕಿರೋದೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೋಡಿಮಠ, ಹಾಸನದ ಕೋಡಿಮಠದ ಸ್ವಾಮೀಜಿಗಳು ಅಂದರೆ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮಾಧ್ಯಮಗಳ ಎದುರು ಬಂದರು ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರ್ತದೆ, ಏನು ಭಯಾನಕ ಭವಿಷ್ಯ ಕಾದಿದೆಯೋ ಅಂತೇಳಿ. ಅದು ಪಂಚಭೂತಗಳ ಸಂಬಂಧ ಇರ್ಬೋದು, ರಾಜಕೀಯದ ವಿಚಾರ ಇರ್ಬೋದು, ರೋಗ ರುಜಿನಗಳ ವಿಚಾರ ಇರ್ಬೋದು, ಸಾಮಾಜಿಕವಾಗಿ ಜನರು ಮಾಡ್ತಿರುವಂಥ ತಪ್ಪಿನ ವಿಚಾರ ಇರ್ಬೋದು, ಎಲ್ಲವನ್ನು ಕೂಡ ಯಾವುದೇ ಫಿಲ್ಟರ್ ಇಲ್ಲದೆ ಮತ್ತು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಹೇಳೋದ್ರಲ್ಲಿ ಕೋಡಿಮಠದ ಸ್ವಾಮೀಜಿಗಳು ಪ್ರಖ್ಯಾತಿ. ಕೋಡಿಮಠದ ಶ್ರೀಗಳು ನುಡಿಯುವಂಥ ಭವಿಷ್ಯವಾಣಿ 100ಕ್ಕೆ 90ರಷ್ಟು ಸರಿಯಾಗಿ ಆಗುತ್ತೆ ಅನ್ನೋದು ವಾಸ್ತವಾಂಶ. ಈಗ ಇದೇ ಕೋಡಿಮಠದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕೊಟ್ಟಂಥ ಎಚ್ಚರಿಕೆ ರೀತಿಯೇ ಎಲ್ಲವೂ ಕೂಡ ನಡೀತಾ ಇದೆ. ಮೊದಲಿಗೆ ರಾಜ್ಯದಲ್ಲಿ ಭೀಕರವಾಗಿ ಸುರಿದಂಥ ಮಳೆ, ಇದರ ಬಗ್ಗೆ ಸ್ವಾಮೀಜಿಗಳು ಕೊಟ್ಟಿದ್ದಂಥ ಎಚ್ಚರಿಕೆ, ಇದರ ಜೊತೆಗೆ ನಂತರ ನಡೆದಂಥ ಒಂದೊಂದು ಭೂಕುಸಿತದ ಪ್ರಕರಣಗಳು. ಈಗಾಗಲೇ ಅಂಕೋಲದ ಶಿರೂರಿನಲ್ಲಿ ನಡೆದಂಥ ಭೂಕುಸಿತ ಇರ್ಬೋದು, ಇದಾದ ಬಳಿಕ ಸಕಲೇಶ್ವರದಲ್ಲಿ ನಡೀತಿರುವಂಥ ಭೂಕುಸಿತ ಇರ್ಬೋದು, ಇದಾದ ಮೇಲೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿರುವಂಥ ಕೇರಳದ ವಯನಾಡಿನ ಭೂಕುಸಿತ ಇರ್ಬೋದು, ಇವೆಲ್ಲದೂ ಕೂಡ ಕೋಡಿಮಠದ ಶ್ರೀಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು ನೋಡಿ. ಅದೇ ರೀತಿ ನಡೀತಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ವೇ ಅಲ್ಲ. ಹೌದು, ಈ ಬಗ್ಗೆ ಈ ಹಿಂದೆಯೂ ಕೂಡ ಕೋಡಿಮಠದ ಶ್ರೀಗಳು ಇದೇ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು ನೋಡಿ. ಹೀಗೆ ಆಗುತ್ತೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದು ಕ್ರೋಧಿ ನಾಮ ಸಂವತ್ಸರ, ಇಲ್ಲಿ ನಡೆಯೋದೆಲ್ಲದೂ ಕೂಡ ಕ್ರೋಧಕರ ಅಂಶಗಳೇ ಎನ್ನುವುದನ್ನು, ಭಯಾನಕ ಅಂಶಗಳನ್ನೇ ಬಿಚ್ಚಿಟ್ಟಿದ್ರು. ಕೇರಳದ ಭೂಕುಸಿತ ಪ್ರಕರಣದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂಥ ಕೋಡಿಮಠದ ಶ್ರೀಗಳು ಕಳೆದ 25 ದಿನದಿಂದ ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂತೇಳ್ಬಿಟ್ಟು ಧಾರವಾಡದಲ್ಲಿ ನಾನು ಹೇಳಿದ್ದೆ. 20 ದಿನಗಳ ಹಿಂದೆ ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ, ಹೀಗೆ ಆಗುತ್ತೆ ಅಂತೇಳ್ಬಿಟ್ಟು ಧಾರವಾಡದಲ್ಲಿ ಹೇಳಿದ್ದೆ. ಅವತ್ತು ನನ್ನನ್ನು ಸಾಕಷ್ಟು ಜನ ಪ್ರಶ್ನಿಸಿದರು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡಿದರು. ಇವತ್ತು ಏನು ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಮಳೆ ಆಗುತ್ತೆ, ಗುಡ್ಡ ಉರುಳುತ್ತೆ, ಜನರು ಸಾಯ್ತಾರೆ, ರೋಗ ರುಜಿನಗಳು ಹೆಚ್ಚಾಗ್ತವೆ, ಹೀಗಂತೇಳಿ ಕೋಡಿಮಠದ ಶ್ರೀಗಳು ಧಾರವಾಡದಲ್ಲಿ ಹೇಳಿದರು. ಅವರು ಹೇಳಿ ಇನ್ನೂ ಕೂಡ ಬಾಯಿ ಮುಚ್ಚಿಲ್ಲ. ಅದರ ಒಳಗೆ ದೊಡ್ಡದೊಂದು ದುರಂತ ನಡೆದು ಹೋಗಿದೆ. ಭಾರತದಲ್ಲಿ ಅಂತಲ್ಲ, ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತಲೂ ಕೂಡ ಹೇಳಿದರು. ಇದು ಕೂಡ ಕೋಡಿಮಠದ ಶ್ರೀಗಳು ಹೇಳಿದಂತೆ ಆಗ್ತಿದೆ. ಇನ್ನು ಆಗದೇ ಇದ್ದರೆ ಇನ್ನಷ್ಟು ಅಪಾಯ ಮುಂದಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಭಯಾನಕ ಭವಿಷ್ಯವನ್ನು ಕೂಡ ಶ್ರೀಗಳು ನುಡಿದಿದ್ದಾರೆ. ಇವರ ಪ್ರಕಾರ ಅಮಾವಾಸ್ಯೆವರೆಗೂ ಕೂಡ ಮಳೆ ಇರ್ತದಂತೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತಂಥದ್ದು. ಇದು ಕ್ರೋಧಿ ನಾಮ ಸಂವತ್ಸರ. ಇಲ್ಲಿ ಕ್ರೋಧ ಅಂತ ಹೇಳಿದ್ರೆ ಸಿಟ್ಟು,
ಇದರಲ್ಲಿ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಬಟ್ ಕೆಟ್ಟದೇ ಜಾಸ್ತಿ ಇದೆ ಅಂತಾರೆ ಕೋಡಿಮಠದ ಶ್ರೀಗಳು. ಅಲ್ಲಿಗೆ ಅಮಾವಾಸ್ಯೆವರೆಗೆ ಪ್ರಾಕೃತಿಕವಾಗಿ ಇನ್ನಷ್ಟು ವಿಕೋಪಗಳು ಹೆಚ್ಚುತ್ತೆ ಅನ್ನೋದು ಕೋಡಿಮಠದ ಶ್ರೀಗಳ ಎಚ್ಚರಿಕೆ. ಅಮಾವಾಸ್ಯೆವರೆಗೆ ಒಂದು ಭಾಗಕ್ಕೆ ನಿಲ್ತದೆ, ಮತ್ತೊಂದು ಭಾಗಕ್ಕೆ ಹೋಗುತ್ತೆ. ಮುಂದೆ ಅನಿಷ್ಟ ಜಾಸ್ತಿ ಇದೆ, ಕತ್ತಲು ಬೆಳಕು ಎರಡೂ ಕೂಡ ಇರುತ್ತೆ, ಅದರಲ್ಲಿ ಕತ್ತಲೆ ಜಾಸ್ತಿ ಇರುತ್ತೆ ಎನ್ನುವಂಥ ಭಯಾನಕ ಭವಿಷ್ಯವನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ. ಅದ್ಯಾವಾಗ ಕೋಡಿಮಠದ ಶ್ರೀಗಳು ಇಂಥದ್ದೊಂದು ಭವಿಷ್ಯವಾಣಿಯನ್ನು ನುಡಿದ್ರೋ ಸಹಜವಾಗಿ ಪಂಚಭೂತಗಳ ಮೇಲೆ ಭಾರಿ ಪ್ರಶ್ನೆಗಳು ಈಗ ಮೂಡೋದಕ್ಕೆ ಶುರುವಾಗಿದೆ. ಏಕೆಂತ ಹೇಳಿದ್ರೆ ಕೇರಳದಲ್ಲಿ ನಡೆದಿರುವಂಥ ದುರಂತ ಮತ್ತು ಕೇರಳದ ಎಫೆಕ್ಟ್ ಇದೆ ನೋಡಿ, ಅದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈಗ ಹಬ್ಬುತ್ತೆ ಅನ್ನೋದಕ್ಕೆ ಈಗಾಗಲೇ ಸಾಕ್ಷಿಗಳು ಕೂಡ ಸಿಗ್ತಾ ಇದ್ದಾವೆ. ಈಗಾಗಲೇ ಇನ್ನೂ ಕೂಡ 3-4 ದಿನಗಳ ಕಾಲ ಭೀಕರ ಮಳೆಯಾಗುವಂಥ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಜಲಪ್ರವಾಹ ಸೃಷ್ಟಿಯಾಗಿದೆಯೋ ಹಾಗೆ ಉತ್ತರ ಭಾರತದಲ್ಲೂ ಕೂಡ ಜಲಪ್ರವಾಹದ ಮುನ್ಸೂಚನೆ ಸಿಗ್ತಿದೆ. 7-8 ರಾಜ್ಯಗಳು ಇನ್ನು ಮುಂದೆ ಭಾರಿ ಅಪಾಯದ ದಿನಗಳನ್ನು ಎದುರಿಸುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೋಡಿಮಠದ ಶ್ರೀಗಳು. ಇದರ ಜೊತೆಗೆ ಪ್ರಕೃತಿ ಮತ್ತಷ್ಟು ವಿಕೋಪಕ್ಕೆ ತಿರುಗ್ತದೆ, ಭೂಮಿ ಕಂಪಿಸ್ತದೆ, ಇನ್ನಷ್ಟು ಜನ ಸಾಯ್ತಾರೆ, ಕೆಲವು ರಾಜ್ಯಗಳು ಮುಳುಗಡೆಯೇ ಆಗ್ತವೆ, ರಾಜ್ಯದಲ್ಲಿ ಜಲಕಂಟಕ ಮತ್ತು ಪ್ರಕೃತಿ ವಿಕೋಪಗಳು ಇನ್ನಷ್ಟು ಮುಂದುವರಿತವೆ, ಲಾಭಕ್ಕಿಂತ ಹಾನಿಯೇ ಹೆಚ್ಚಾಗ್ತದೆ, ಬರುವ ಅಮಾವಾಸ್ಯೆವರೆಗೂ ಕೂಡ ಕಾಲ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ಟು ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಜಲಕಂಟಕ ಇದೆ ಅಂತ ಹೇಳ್ಬಿಟ್ಟು ಕೂಡ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಮಾತನ್ನು ಕೇಳಿಬಿಟ್ಟು ಸಹಜವಾಗಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಕೇರಳದ ವಯನಾಡಿನ ಘಟನೆ ಇದೆ ನೋಡಿ, ಇದನ್ನು ಮುಂಚೆನೇ ನಾನು ಊಹೆ ಮಾಡಿದ್ದೆ, ಅದರ ಪ್ರಕರಣ ಈಗ ನಡೆದಿದೆ. ಇದು ಜಸ್ಟ್ ಆರಂಭ, ಇನ್ನಷ್ಟು ಅಪಾಯಕಾರಿ ಘಟನೆಗಳು ನಡೆಯೋಕ್ಕಿದೆ. ಮುಂದಿನ ಅಮಾವಾಸ್ಯೆವರೆಗೂ ಕೂಡ ಇಂತಹ ಘಟನೆಗಳು ನಿಲ್ಲೋದೇ ಇಲ್ಲ ಅನ್ನೋದು ಕೋಡಿಮಠದ ಶ್ರೀಗಳು ಹೇಳ್ತಿರುವಂಥ ಭವಿಷ್ಯವಾಣಿ. ಅಲ್ಲಿಗೆ ಇದು ಇನ್ನೂ ಕೂಡ ಟ್ರೈಲರ್, ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳ್ತಿದ್ದಾರೆ. ಬಹುಶಃ ಕೋಡಿಮಠದ ಶ್ರೀಗಳು ಈ ಹಿಂದೆ 4-5 ಸಲ ಇಂಥದ್ದೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ನಿರಂತರ ಮಳೆ, ಗಾಳಿ ಮತ್ತು ಉಕ್ಕಿ ಹರಿಯುವಂಥ ನದಿಗಳು, ಇದರಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿ ಆಗ್ತದೆ ಎನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರು. ಬಟ್ ಈ ಮುನ್ನೆಚ್ಚರಿಕೆಯನ್ನು ಯಾರೂ ಕೂಡ ಅಷ್ಟು ಸೀರಿಯಸ್ ಆಗಿ ಸ್ವೀಕರಿಸಲೇ ಇಲ್ಲ. ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳೋದೆಲ್ಲವೂ ಕೂಡ ಇದೇ ರೀತಿಯಾದಂಥ ಬಂಡಲ್ಲು, ಇವೆಲ್ಲದೂ ಕೂಡ ಸುಳ್ಳು. ಜೊತೆಗೆ ಪ್ರಚಾರಕ್ಕಾಗಿ ಈ ರೀತಿ ಹೆದರಿಸ್ತಾರೆ, ಅವರು ಒಳ್ಳೆ ವಿಚಾರ ಯಾವುದನ್ನು ಕೂಡ ಹೇಳೋದಿಲ್ಲ ಅನ್ನುವಂತಹ ಕಾಲೆಳೆಯುವಂಥ ಕೆಲಸವನ್ನು ಸಾಕಷ್ಟು ಜನ ಮಾಡಿದ್ರು. ಆದರೆ ಇವತ್ತಿಗೆ ಚಿಕ್ಕಮಗಳೂರು, ಮಡಿಕೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೀಳ್ತಾ ಇರುವಂತಹ ಮಳೆ ಇರ್ಬೋದು, ಈ ಮಳೆಯ ಆರ್ಭಟ ಇರ್ಬೋದು, ಇದರ ಜೊತೆಗೆ ಹರಿತಾ ಇರುವಂಥ ನದಿಯ ವೇಗ ಇರ್ಬೋದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಂತೂ 7 ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಜನರು ಹೈರಾಣಾಗಿ ಹೋಗಿದ್ದಾರೆ, ಆಶ್ರಯ ಕೇಂದ್ರಗಳಲ್ಲಿ ಆರೈಕೆಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಈ ವರ್ಷದ ಆರಂಭದಲ್ಲಿ ಏನು ಕೋಡಿಮಠದ ಶ್ರೀಗಳು ಹೇಳಿದರೆ ನೋಡಿ, ಅದೇ ರೀತಿ ಒಂದೊಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗ್ತಿದೆ. ಹಾಗಂದ ಮಾತ್ರಕ್ಕೆ ಇಲ್ಲಿಗೆ ಮುಗೀತು ಅಂತಲೂ ಕೂಡ ಅಂದ್ಕೊಳ್ಳೋದು ಬೇಡ. ಇನ್ನು ಮುಂದೆಯೂ ಕೂಡ ಇನ್ನಷ್ಟು ಅಪಾಯಗಳು ಹೆಚ್ಚಾಗಲಿದೆ, ಭವಿಷ್ಯದ ದಿನಗಳು ಅಷ್ಟು ಒಳ್ಳೆಯದಿಲ್ಲ ಅನ್ನೋದನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಇದರ ಜೊತೆಗೆ ರಾಜಕೀಯದ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ. CM ಬದಲಾವಣೆ ಬಗ್ಗೆಯೂ ಕೂಡ ಕೋಡಿಮಠದ ಶ್ರೀಗಳು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದು, ಆ ವಿಚಾರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ರಾಜಕೀಯ ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಸಿದ್ದರಾಮಯ್ಯ ಕುರ್ಚಿ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಮಳೆ ಮತ್ತು ಮಳೆಯ ಅವಾಂತರದ ಬಗ್ಗೆ ಕೋಡಿಮಠದ ಶ್ರೀಗಳು ಕೊಟ್ಟಿರುವಂಥ ಎಚ್ಚರಿಕೆ ಮತ್ತು ಹೇಳಿರುವಂಥ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮ್ಮ ಭಾಗದಲ್ಲಿ ಏನಾದರೂ ಇಂತಹದ್ದೇ ದುರಂತಗಳು ನಡೆದಿದ್ರೆ ದಯವಿಟ್ಟು ಅದರ ಬಗ್ಗೆನೂ ಕೂಡ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತೇಳಿ ಹೇಳ್ತಾ, ಆದಷ್ಟು ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸೋಣ ಅಂತೇಳಿ ಮನವಿಯನ್ನು ಮಾಡ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.